ಜನ್ಮಕ್ಕೆ ಕಾರಣ ಆಗಿರೋ ಕೋಟಿ ದೇವ್ರಿಗೆ ಸಮಾನ ಆಗಿರೋ ನಿಮ್ಮ ತಾಯಿ ಮಹಾದೇವಿ ಅವರಿದ್ದಾರೆ. ನೋಡು ಪುಣ್ಯ, ನಿನ್ ಕಣ್ಣಾರೆ ನೋಡು, ನಿನ್ ತಾಯಿನ ನೋಡು. ಪುಣ್ಯ, ನೀನ್ ಈ ತರ ಕಷ್ಟಪಟ್ಟು ಬದುಕ್ತಿದ್ರೆ ನಿನ್ ತಾಯಿ ಆತ್ಮ ಸಂತೋಷವಾಗಿರುತ್ತಾ ಹೇಳು? ನೀನ್ ಹೀಗೆ ಕೂತಿರ್ತೀಯ? ಆ ತಾಯಿ ನಿನ್ನ 9 ತಿಂಗಳು ಹೊತ್ತಿ ಹೆತ್ತಿರೋದು. ನಿನ್ ತಾಯಿ ಮುಖನ ನಿನ್ ಕಣ್ಣಾರೆ ನೋಡ್ಬೇಕು ಅಂತ. ನೀನ್ ನೋಡ್ಲೇಬೇಕು ಪುಣ್ಯ, ನೋಡ್ಬೇಕು. ನೋಡು ನೋಡು ಪುಣ್ಯ, ನೋಡು. ನಿನ್ ತಾಯಿ ಫೋಟೋನ ನಿನ್ ಕಣ್ಣಾರೆ ನೋಡ್ಬೇಕು. ನೀನ್ ನೋಡ್ತೀಯ, ನನಗ ನಂಬಿಕೆ ಇದೆ. ನಾನು ನಮ್ಮಮ್ಮನ್ನ ನೋಡ್ಬೇಕು, ನಮ್ಮಮ್ಮನ ರೂಪನ ಕಣ್ಣಾರೆ ನೋಡ್ಬೇಕು. ನನ್ನ ಅನಿರುದ್ಧನ ಕಡೆಯದಾಗಿ ನೋಡಿ ನನ್ನ ಕಣ್ಣನ್ನ ತುಂಬ್ಕೋಬೇಕು. ಅನಿರುದ್ಧ, ಅನಿರುದ್ಧ ಕಣ್ ಕಾಣಿಸ್ತಾ ಇದೆ. ಯಜಮಾನ್ರೆ, ನನಗೆ ನನ್ನ ಕಣ್ಣು ಬಂದ್ಬಿಡ್ತು. ನಿಮ್ಮನ್ನೆಲ್ಲ ನೋಡೋಕ್ಕಾಗ್ತಾ ಇದೆ. ಅಮ್ಮ, ಅಮ್ಮ, ನಾನಿನ್ನ ನೋಡ್ತಾ ಇದ್ದೀನಿ. ಅಮ್ಮ, ಕತ್ಲೆನಲ್ಲಿ ಬದುಕ್ತಾ ಇದ್ದಿದ್ದಿ ಪುಣ್ಯ ಕಣ್ಗಳಿಗೆ ಬೆಳಕು ತಂದ್ಬಿಟ್ಟ ಅಮ್ಮ ಅನಿರುದ್ಧ. ಅಮ್ಮ, ನಾನೇನು ಅಳ್ತಾ ಇಲ್ಲ, ಅಳ್ತಾ ಇಲ್ಲ. ನಾನು ತುಂಬಾ ತುಂಬಾ ಆನಂದವಾಗಿದ್ದೀನಿ. ಅಮ್ಮ ಅವರು, ಯಜಮಾನ್ರು, ಅನಿರುದ್ಧ ಎಲ್ರು ನನ್ನ ತುಂಬ ಚೆನ್ನಾಗಿ ನೋಡ್ಕೋತಿದ್ದಾರಮ್ಮ. ನಾನೇನು ಅಳ್ತಾನೇ ಇಲ್ಲ. ಅನಿರುದ್ಧ ನಿನ್ ಪುಣ್ಯ ನೋಡ್ತಾ ಇದ್ದಾಳೆ. ಇಲ್ಲೋಡು, ನಿನ್ ಕಣ್ಣು. ಅನಿರುದ್ಧ, ನನ್ನ ಕಣ್ಣಂದ್ರೆ ನಿನ್ಗೆ ತುಂಬಾ ಇಷ್ಟ ಅಲ್ವಾ? ನಿನಗಿಷ್ಟ ಇರೋ ಕಣ್ಗಳು ನೋಡು. ಇವಾಗ ನನಗೆ ಪ್ರಾಣ ವಾಪಸ್ ಬಂದಂಗೆ ಅನ್ನಿಸ್ತಾ ಇದೆ ಪುಣ್ಯ. ಇಲ್ಲಿ ನೋಡು, ಈ ನಗುಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ಪುಣ್ಯ. ನಾನು ಎಷ್ಟು ಜನ್ಮ ಪುಣ್ಯ ಮಾಡಿದ್ನೋ ಏನೋ, ನೀನ್ ನನ್ನ ಗೆಳೆಯನಾಗಿ ಸಿಕ್ಕಿರೋದಕ್ಕೆ ನಿನಗೆ ಎಷ್ಟು ಕೈ ಮುಗಿದ್ರು.
ಅನಿರುದ್ಧ್, ಪ್ರೀತಿ ಅನ್ನೋದು ಪರಿಶುದ್ಧವಾದ್ದು ಕಣೋ. ನೀವಿಬ್ರು ಮತ್ತೆ ಅದನ್ನ ಸಾಧಿಸ್ಬಿಟ್ರಿ. ಇನ್ಯಾರು ನಿಮ್ಮನ್ನ ತಡೆಯಕ್ಕಾಗಲ್ಲ. ನಾನಿದ್ದೀನಿ. ನೀನ್ ಬಂದ್ರೆ ಅಲ್ಲೆಲ್ಲರೂ ಕಂಡು ಹಿಡಿತಾರೆ ದಿಗಂಬರ. ಮತ್ತೆ ಪುಣ್ಯನ್ ಗೊತ್ತಾದ್ರೆ ಮದ್ವೆನೇ ಆಗಲ್ಲ ಅಂತ ಒಂಟಿ ಕಾಲಲ್ಲಿ ನಿಂತು ಬಿಡ್ತಾಳೆ. ನನ್ನ ಮನ್ಸಲ್ಲಿ ದೇವತೆ ಆಗಿರೋ ನಾನು ಪ್ರೀತಿ ಮಾಡೋ ಹುಡುಗಿ ಹುಟ್ಟುದಬ್ಬಕ್ಕೆ ನಾನೇ ಹೋಗಿಲ್ಲ ಅಂದ್ರೆ ಹೇಗೆ? ನನ್ನ ಪ್ರೀತಿ ಹುಡುಗಿನ ಕಣ್ಣಾರ ನೋಡಿ ಪ್ರೀತಿಯಿಂದ ಮಾತಾಡ್ಕೊಂಡು ಬರ್ತೀನಿ. ಅದು ಅಲ್ಲದೆ ನಾನು ಅವಳನ್ನ ಪ್ರೀತಿ ಮಾಡಿದ್ಮೇಲೆ ಬರ್ತಿರೋ ಅಂತ ಮೊದಲನೇ ಹುಟ್ಟು ಹಬ್ಬ ಇದು. ಆ ದಿನ ನನ್ನ ನೆನಪಲ್ಲಿರೋ ಥರ ಆಗಿರಬೇಕು. ಒಂದ್ ವೇಳೆ ಯಾರಾದ್ರೂ ನನಗೆ ಅಡ್ಡ ಬಂದ್ರೆ, ಎದುರಿಸಿದ್ರೆ ಅಲ್ಲೇ ಅವರನ್ನ ಸಮಾಧಿ ಮಾಡಿ ನನ್ನ ಪುಣ್ಯನ ಕರ್ಕೊಂಡು ಬರ್ತೀನಿ. ಹೆದರ್ಸಿ ಸ್ವಂತ ಮಾಡ್ಕೊಳ್ಳೋದಕ್ಕಿಂತ ಪ್ರೀತಿಸಿ, ಇಲ್ಲ ಅಂದ್ರೆ ಅವಳಾಗವಳೆ ನಿನ್ನ ಹತ್ರ ಬರೋ ಥರ ಮಾಡ್ಕೋಬೇಕು ದಿಗಂಬರ. ನಿನ್ನ ವೀರತ್ವ ನನಗೊತ್ತು, ಆದ್ರೆ ಇದು ಪ್ರೀತಿ ವಿಷಯ. ಅದು ಅಲ್ಲದೆ ಆ ಹುಡುಗಿ ಮನ್ಸಲ್ಲಿ ನೀನಿಲ್ಲ. ಸ್ವಲ್ಪ ಹುಷಾರಾಗಿ ಸಂಭಾಳಿಸು ದಿಗಂಬರ. ಸರಿ, ಹುಟ್ಟು ಹಬ್ಬಕ್ಕೆ ಹೋಗೋದಕ್ಕೆ ಸಮಯ ಮೀರೋಗ್ತಾ ಇದೆ. ಬರ್ತಾ ಇದ್ದೀನಿ ಪುಣ್ಯ. ನೀನು ಹುಟ್ಟಿದ ದಿನ ನನಗೆ ಹಬ್ಬ ಇದ್ದಾಗೆ. ಸಾಕ್ಷಾ ಸೀತಾಮಾತೆ ತರ ಕಾಣಿಸ್ತಿದ್ಯಮ್ಮ. ನನಗೇನು ಅರ್ಥ ಆಗ್ತಿಲ್ಲ ಅಮ್ಮ. ಯಾಕೆ ನೀವೆಲ್ಲ ಇಷ್ಟ ಅವಸರ ಮಾಡ್ತಿದ್ದೀರಾ? ಸ್ವಲ್ಪ ಹೊತ್ತಲ್ಲೇ ಅನಿರುದ್ಧ್ ಬರ್ತಾನಲ್ಲ, ಅವಾಗ ಹೇಳ್ತೀನಿ, ಸರಿನಾ? ಸರಿ ಅಮ್ಮ. ಹುಟ್ಟಿದಾಗ್ಲಿಂದಾನು ತಂದೆ ತಾಯಿ ಪ್ರೀತಿ ಸಿಗದೆ ಇರೋ ನನಗೆ ಅನಿರುದ್ಧ್ ಪ್ರೀತಿ ಕೊಟ್ಟಿದ್ದಾನೆ. ಎಷ್ಟು ಒಳ್ಳೆ ಕುಟುಂಬ ಕೊಟ್ಟಿದ್ದಾನೆ. ನಿಜವಾಗ್ಲೂ ನಾನು ಯಾವುದೋ ಜನ್ಮದಲ್ಲಿ ಎಷ್ಟೋ ಪುಣ್ಯ ಮಾಡಿದೆ ಅನ್ಸುತ್ತೆ. ನನ್ ದೃಷ್ಟಿನೇ ಬೀಳೋ ತರ ಇದೆ. ಅತ್ತೆ, ನೀವ್ ಇಲ್ಲಿದ್ದೀರಾ? ಕೆಳಗ್ ನಿಮ್ಮನ್ನ ಕರೀತಾ ಇದ್ದಾರೆ, ಬೇಗ ಹೋಗಿ. ಸರಿ ಅಮ್ಮ, ಬರ್ತೀನಿ. ಪರ್ಣಿಕಾ, ತುಂಬಿದ ಕೊಡ ತುಳುಕಲ್ಲ ಅಂತ ಹೇಳ್ತಾರಲ್ಲ, ಅಂತ ಗಾದೆ ಎಲ್ಲ ಇಂಥವ್ರು ನೋಡಿ ಹೇಳಿರೋದು ಕಣೆ. ನಿನ್ನಂಥವಳ ನಮ್ಮ ಮನೆ ಕೆಲಸ ಮಾಡೋದಕ್ಕೆ ಸೇರಿಸ್ಕೊಳ್ಳೋದು ಬೇಡವೋ ಅಂತ ಯೋಚನೆ ಮಾಡೋ ವಂಶ ಕಣೆ ನಮ್ಮದು. ಅಂಥದ್ರಲ್ಲಿ ನಮ್ಮಣ್ಣನಿಗೆ ಏನ್ ಮೆಟ್ಕೋತೋ ಏನೋ, ನಿನ್ನ ತನ್ನ ಸೊಸೆ ಮಾಡ್ಬೇಕು ಅಂತ ಒಪ್ಕೊಂಡಿದ್ದಾನೆ. ಅಂದ್ಕೊಳ್ಳೋದೇನೆ ಇವಳು ನಮ್ಮ ಮನೆ ಒಳಗಡೆ ಕರೆಸ್ಕೊಂಡು ತಲೆ ಮೇಲೆ ಕೂರಿಸ್ಕೊಂಡಿದ್ದಾನಲ್ಲ. ಏನೇ ಅಂತ ಮೋಡಿ ಮಾಡಿದ್ಯಾ? ಮೋಡಿ ಮಂತ್ರ ಏನು ಮಾಡಿಲ್ಲ ಅಮ್ಮ. ದಯವಿಟ್ಟು ಅಂಥ ಮಾತುಗಳನ್ನ ಆಡಬೇಡಿ, ಅದು ನಿಮಗೆ ಮರ್ಯಾದೆ ಅಲ್ಲ. ನಾವ್ಯಾಕೆ ಸಾಯಿಸ್ಬೇಕು ಪರ್ಣಿಕಾ? ಆ ದಿಗಂಬರನ ಜೊತೆ ಮದುವೆ ಆದ್ಮೇಲೆ ಇವಳು ಪ್ರತಿದಿನ ನರಳಿ ನರಳಿ ಸಾಯ್ತಾಳೆ. ಶತ್ರುನ ಒಂದೇ ಸಲ ಸಾಯಿಸ್ಬಿಟ್ರೆ ಅದ್ರಲ್ಲಿ ಮಜಾ ಏನಿರುತ್ತೆ? ತಪ್ಪಿಸ್ಕೊಳಕ್ ಆಗದೆ ಇರೋ ಅಂತ ಒಂದು ದೊಡ್ಡ ಬಲೆ ಬೀಸಿ ಹಿಡಿದು ಹೊಡೆದು ರಕ್ತ ಹೆಪ್ಪುಗಟ್ಟಿ ಆಚೆ ಬಂದು ನರಕ ಯಾತನೆ ತೋರಿಸ್ಬೇಕು. ಅಲ್ಲಿ ಅಂಗ ರಂಗ ವೈಭವದಲ್ಲಿ ನಿನ್ನ ಮದುವೆ ನೆರವೇರಬೇಕು.
ಇಲ್ಲಿ ನನ್ನ ಮಗಳು ಈ ಮನೆಗೆ ಯಜಮಾನಿ ಆಗ್ಬೇಕು. ಅದೇ ನಡಿಬೇಕು. ದಿಗಂಬರನ್ ಜೊತೆ ಪುಣ್ಯನ ಮದ್ವೆ, ಪರಿಣಿಕನ್ ಜೊತೆ ಅನಿರುದ್ಧ ಮದ್ವೆ ಮಹೋತ್ಸವ ನಡೆಯುತ್ತೆ. ಪರ್ಣಿಕಾ, ಇಲ್ಲಿ ನಡೀತಾರಂತ ಹುಟ್ಟುಹಬ್ಬ ಸಂದರ್ಭನ ನನ್ನ ಕೈಲಂತೂ ನೋಡಕ್ಕಾಗ್ತಾ ಇಲ್ಲ. ನಾನು ಹೊರಡ್ತೀನಿ. ಸ್ವಲ್ಪ ಸಮಯ ಆದ್ಮೇಲೆ ನೀನು ಬಂದ್ಬಿಡು. ಅರವಿಂದ, ಹೇಳ್ರಿ. ಪುಣ್ಯನ ಕರ್ಕೊಂಬ. ಸರಿ ಆಯ್ತು. ಅನಿರುದ್ಧ್, ಏನೋ ಇದು? ಸಂತೋಷವಾಗಿರೋ ಸಂದರ್ಭದಲ್ಲಿ ಏನು ಯೋಚನೆ ಮಾಡ್ತಿದ್ಯಾ? ಪುಣ್ಯಂಗೆ ದೃಷ್ಟಿ ಬಂತು ಅಂತ ಖುಷಿ ಪಡ್ಲು. ಇಲ್ಲಿವರೆಗೂ ಅವಳಿಗೆ ನಾನಂದ್ರೆ ಇಷ್ಟ ಅಂತ ಹೇಳಿಲ್ಲ ಅನ್ನೋದಕ್ಕೆ ಬೇಜಾರು ಪಡ್ಲು ಗೊತ್ತಾಗ್ತಿಲ್ಲ ಅಪ್ಪ. ಏಯ್, ಪುಣ್ಯಗೆ ಮತ್ತೆ ಕಣ್ಬರುತ್ತೆ ಅಂತ ಅನ್ಕೊಂಡಿದ್ಯಾ? ನೀನು ಅವತ್ತಿನ ದಿನ ಬದುಕ್ತೀಯಾ ಅನ್ಕೊಂಡಿದ್ಯಾ? ಪುಣ್ಯಳಿಂದಲೇ ನೀನ್ ಮತ್ತೆ ಬದುಕಿದ್ದು. ಹಾಗೆ ಪುಣ್ಯ ಯಾವತ್ತೋ ಒಂದಿನ ನಿನ್ ಪ್ರೀತಿನ ಖಂಡಿತವಾಗ್ಲೂ ಒಪ್ಕೋತಾಳೆ ಕಣೋ. ನನ್ನ ನಂಬು. ಅಪ್ಪ, ನಿನ್ನ ನೋಡ್ತಿದ್ರೆ ತುಂಬಾ ಹೆಮ್ಮೆ ಅನ್ಸುತ್ತೆ ಕಣೋ. ನಿನ್ ಪ್ರೀತಿನ ಪಡ್ಕೊಳ್ಳೋದಿಕ್ಕೆ ನಿನಗೆ ಎಷ್ಟು ಕಷ್ಟ ಆಗ್ತಿದೆ ಅಂತ ನನಗೆ ಗೊತ್ತು. ಪುಣ್ಯನ ಎಷ್ಟು ಪ್ರೀತಿ ಮಾಡ್ತಿದ್ಯಾ ಅಂತನೂ ನನಗೆ ಚೆನ್ನಾಗಿ ಗೊತ್ತು. ನೀನ್ ನಿನ್ ಪ್ರೀತಿಲಿ ಗೆಲ್ತೀಯ, ಆ ನಂಬಿಕೆ ನಂಗಿದೆ. ಅನಿರುದ್ಧ್, ಅಲ್ಲಿ ನೋಡು. ಪುಣ್ಯ, ಇದೆಲ್ಲ ನೀನ್ ಬಾ. ಅನಿರುದ್ಧ್, ಇವತ್ತು ನನ್ನ ಹುಟ್ಟಿದ ದಿನಾನ. ಹೇಗೆ ಅನಿರುದ್ಧ್? ಅನಾಥೆಯಾಗಿ ಒಬ್ಬಂಟಿಯಾಗಿ ಬೆಳೆದಂತ ಈ ಪುಣ್ಯ ಹುಟ್ಟಿದ ದಿನಾನ. ಹೌದು ಪುಣ್ಯ, ನಾಗಮಂಡಲದಲ್ಲಿ ನಾಗಮ್ಮನ ಮಹಾನ್ ಭಕ್ತೆ ನೀನು. ಮಹಾದೇವಿ ಹೊಟ್ಟೆಯಲ್ಲಿ ಎಷ್ಟೋ ಕಷ್ಟ, ಎಷ್ಟೋ ವ್ರತಗಳನ್ನು ಮಾಡಿದ್ಮೇಲೆ ನೀನ್ ಜನ್ಮ ತಾಳ್ದವಳು ಪುಣ್ಯ. ಇದೆಲ್ಲ ನಿನಗೆ ಗೊತ್ತಾಯ್ತು? ಮೊನ್ನೆ ನಾನು ದೇವಸ್ಥಾನಕ್ಕೆ ಹೋದಾಗ ಈ ವಿಷಯ ಗೊತ್ತಾಯ್ತು. ದೇವಸ್ಥಾನದಲ್ಲಿ ಒಬ್ರು ಗುರುಜಿ ನಿನ್ ಜಾತಕ ಕೊಟ್ರು. ಯಾರನ್ನ ನೀನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ಯೋ ಅವಳ ಜಾತಕ ಇದರಲ್ಲಿದೆ. ಹೇಯ್ ಪುಣ್ಯ, ಏನಾಯ್ತು ಪುಣ್ಯ? ನನ್ನ ಕಾಲಿಗೆ ಬೀಳ್ತಾ ಇದೆಯಲ್ಲ, ನಿಂಗೇನು ಹುಚ್ಚ? ರಕ್ತ ಸಂಬಂಧಿಗಳ ಮಧ್ಯೆ ಸ್ವಾರ್ಥ ಹೆಚ್ಚಾಗಿ ಹೋಗಿ ಜೊತೆಲೇ ಇದ್ರೂ ಕಾಳಜಿ ತೋರಿಸ್ತಿರೋ ಈ ಕಾಲದಲ್ಲಿ ನಾನು ಅನ್ಕೊಳ್ದಿರುವಾಗ ನನ್ನ ಜೀವನದಲ್ಲಿ ಬಂದು ತಾಯಿ ತಂದೆಗಿಂತ ಒಡ ಹುಟ್ಟಿದವ್ರಿಗಿಂತಾನು ಹೆಚ್ಚು ಪ್ರೀತಿನ ನೀನು ತೋರಿಸ್ತಾ ಇದ್ಯಾ. ಪ್ರತಿ ಕ್ಷಣ ನನ್ನ ಬಗ್ಗೆನೇ ಯೋಚಿಸ್ತಿರ್ತೀಯ. ನಾನು ಏನ್ ಮಾಡಿದ್ನೋ ನನಗೆ ಅರ್ಥನೇ ಆಗ್ತಿಲ್ಲ. ನನ್ನ ಜೀವನದಲ್ಲಿ ಕಷ್ಟಗಳ ಮಧ್ಯೆನೂ ಸಂತೋಷವಾಗಿದ್ದೀನಿ ಅಂತಂದ್ರೆ ಅದು ನಿನ್ನಿಂದಾನೆ.
ನಿನ್ ಸಾವಿನ ದಿನ ಹತ್ರ ಬಂತು ಪುಣ್ಯ. ಅನಿರುದ್ಧ್ ವಿಷ. ನೀನ್ ಹುಟ್ಟಿದ ದಿನನೇ ನಿನ್ ಸಾವಿನ ದಿನ ಆಗ್ತಾ ಇದೆ ಪುಣ್ಯ. ಅನಿರುದ್ಧ್, ಹೋಗಿ ಕೇಕ್ ತಗೊಂಡ್ ಬಾ. ಸರಿನಮ್ಮ. ಪುಣ್ಯ, ಕೇಕ್ ಕಟ್ ಮಾಡು. ಕ್ಯಾಂಡಲ್ ಹಚ್ಚು ಪುಣ್ಯ. ಪುಣ್ಯ, ಯಾಕೆ ಹಾಗ ಆಶ್ಚರ್ಯದಿಂದ ನೋಡ್ತಿದ್ಯಾ? ನನ್ ಗುರ್ತು ಸಿಗ್ಲಿಲ್ವಾ? ನಾನು ದಿಗಂಬರ. ಯಜಮಾನ್ರೆ, ನಾನು ಪುಣ್ಯ ಸ್ನೇಹಿತೆ. ಪುಣ್ಯಗೋಸ್ಕರ ತುಂಬಾ ದೂರದಿಂದ ಬಂದಿದ್ದೀನಿ. ಅವಳ ಹತ್ರ 2 ನಿಮಿಷ ಮಾತಾಡ್ಬೇಕಾಗಿತ್ತು. ಸರಿ ಅಮ್ಮ. ಪುಣ್ಯ, ಬಾ ಬಾ ಪುಣ್ಯ. ನೀನ್ ಯಾಕೆ ಬಂದೆ? ನನ್ನ ಕನಸಿನ ರಾಣಿ ನೀನು. ಆಕಾಶದಿಂದ ಕೆಳಗಿಳ್ದಿರೋಂಥ ಮಾನವ ಕನ್ಯೆ ಆಗಿ ನನಗೋಸ್ಕರನೇ ಹುಟ್ಟಿರೋ ರಾಜ್ಕುಮಾರಿ ನೀನು. ನಾನಿಲ್ದೇನೆ ಹುಟ್ಟು ಹಬ್ಬನ ಹೇಗೆ ಆಚರಿಸ್ಕೋತೀಯ ಪುಣ್ಯ? ನಾನಿರ್ಬೇಕು. ನಿನಗ್ ನಾನು, ನನಗ್ ನೀನು, ಒಬ್ರಿಗೊಬ್ರು ಕೇಕ್ ತಿನ್ನಿಸ್ಬೇಕು. ನಿನ್ಗೇನಾದ್ರೂ ಹುಚ್ಚಿಡ್ದಿದ್ಯಾ? ಹೀಗೆ ಎಲ್ರ ಮುಂದೆನೂ ಬರ್ತಿದ್ಯಲ್ಲ. ಅಯ್ಯೋ, ಬಂದಿದ್ದ ವಿಷಯನೇ ಮರ್ತೋದ್ನಲ್ಲ. ಹುಟ್ಟು ಹಬ್ಬದ ಶುಭಾಶಯಗಳು ರಾಜಕುಮಾರಿ. ನಡಿ ನಡಿ, ಸಮಯ ಮೀರೋಗ್ತಾ ಇದೆ. ಕೇಕ್ ಕಟ್ ಮಾಡಬೇಕು. ಹೌದು, ಕೇಕ್ನ ಮೊದಲು ಯಾರಿಗೆ ತಿನ್ನಿಸ್ತೀಯಾ?
ನನ್ಗ ಇಲ್ಲ ಅನಿರುದ್ಧ